ಸ್ನೇಹಿತರೆ, ಈ ಒಂದು ಫ್ಯಾಕ್ಟ್ಸ್ ಗಳನ್ನ ನೋಡಿದ್ರೆ ನೀವಂತೂ ಆಶ್ಚರ್ಯ ಪಡೋದು ಗ್ಯಾರಂಟಿ. ಸ್ನೇಹಿತರೆ, ಅಮೆಜಾನ್ ನದಿಯಲ್ಲಿ ಕಾಣಿಸುವ ಈ ದೈತ್ಯ ಎಲೆನ ನೋಡಿರಬಹುದು. ಈ ದೈತ್ಯ ಎಲೆ ಮೇಲೆ ಮನುಷ್ಯರು ಕೂಡ ಕುಳಿತುಕೊಳ್ಳಬಹುದು. ಹೇಗೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಈ ಒಂದು ಎಲೆ ತುಂಬಾನೇ ದೊಡ್ಡದಾಗಿರುತ್ತದೆ. ಈ ಎಲೆ ಮೇಲೆ 45 kg ಹೊಂದಿರುವಂತಹ ವ್ಯಕ್ತಿ ಇದರ ಮೇಲೆ ಕೂರಬಹುದು. ಮತ್ತೊಂದು ಆಶ್ಚರ್ಯವೇನೆಂದರೆ ಯಾವುದೇ ರೀತಿ ಇದು ಮುಳುಗುವುದಿಲ್ಲ. ತುಂಬಾನೇ ಆಶ್ಚರ್ಯವಾಗಿದೆ ಅಲ್ಲ ಸ್ನೇಹಿತರೆ. ಎಲ್ಲರೂ ಕೂಡ ಮೀನನ್ನ ತಿನ್ನುತ್ತೀರಾ, ಆದರೆ ಮೀನಿನಿಂದ ಆಗುವಂತ ದೇಹಕ್ಕೆ ಲಾಭಗಳೇನು? ನಿಮ್ಮ ಆಹಾರ ಕ್ರಮದಲ್ಲಿ ಮೀನಿನ ಎಣ್ಣೆ ಸೇರುವುದು ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಉತ್ತಮವಾಗಿಸುತ್ತದೆ, ತೂಕ ನಿಯಂತ್ರಣ ಮಾಡುತ್ತದೆ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗೂ ಕೂಡ ನಿಮ್ಮ ಹತ್ರ ಬರಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಸಮುದ್ರವಾಸಿಯಾಗಿರುವ ಈ ಮೀನಿಗೆ ವಿದ್ಯುತ್ ಇಲ್ಲ ಎಂದು ಕರೀತಾರೆ. ಇದು ಕರೆಂಟ್ ಉತ್ಪಾದನೆ ಮಾಡುತ್ತದೆ ಮತ್ತು ಕರೆಂಟ್ ನಿಂದ ನಮ್ಮ ಮನೆಯ 10 ಬಲ್ಬ್ಗಳನ್ನು ಹಚ್ಚಬಹುದು. ಚಿಪ್ಪು ಮೀನುಗಳು ತಿನ್ನುವುದು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ. ಕಡಿಮೆ ಬೇಯಿಸಿದ ಅಥವಾ ಕಚ್ಚಾ ಚಿಪ್ಪುಗಳು ವಿಶೇಷವಾಗಿ ಅಪಾಯಕಾರಿ ಎಂದು ಹೇಳಲಾಗುತ್ತಿದೆ. ಅವುಗಳು ಸಮುದ್ರದಲ್ಲಿರುವಂತಹ ಸೂಕ್ಷ್ಮಜೀವಿಗಳನ್ನು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಹೀರಿಕೊಳ್ಳುತ್ತವೆ. ಅತಿಯಾಗಿ ಸೇವಿಸುವುದರಿಂದ ಸಾಮಾನ್ಯವಾಗಿ ಆಹಾರ ಅಲರ್ಜಿ ಆಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ಚಿಪ್ಪು ಮೀನು ತಿನ್ನುವುದನ್ನು ಕಡಿಮೆ ಮಾಡಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಇರುವೆಗಳನ್ನ ನೀವು ನೋಡಿರ್ತೀರ. ಆ ಇರುವೆಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ಒಂದು ಇರುವೆಯ ಜೀವಿತ ಕಾಲ ಸರಿಸುಮಾರು 45ರಿಂದ 60 ದಿನಗಳು. ಇರುವೆಯ ದವಡೆಯ ಬದಿ ಇದ್ದು ಆಹಾರವನ್ನು ಕತ್ತರಿಸಿಯಂತೆ ಕತ್ತರಿಸುತ್ತದೆ. ಇರುವೆಗಳ ಬೆಳವಣಿಗೆ 4 ಹಂತಗಳಿವೆ: ಮೊಟ್ಟೆ, ಲಾರ್ವಾ, ಪ್ಯೂಪಾ, ಪ್ರೌಢ ಇರುವೆ. ಪ್ರತಿಯೊಂದು ಇರುವೆ ಸಮೂಹದಲ್ಲಿ 1 ಅಥವಾ 2 ರಾಣಿ ಇರುವೆಗಳಿರುತ್ತವೆ. ಇರುವೆ ತನ್ನ ದೇಹದ ತೂಕದ 20ರಷ್ಟು ಭಾರವನ್ನು ಹೊರುತ್ತದೆ. ಕೆಂಪು ಇರುವೆಗೆ ಮುಳ್ಳು ಇರುತ್ತದೆ, ಆದ್ದರಿಂದ ಅದು ತನ್ನ ಗೂಡನ್ನು ರಕ್ಷಿಸುತ್ತದೆ. ಇರುವೆಗೆ 2 ಕಣ್ಣುಗಳಿದ್ದು ಪ್ರತಿಯೊಂದರಲ್ಲಿ ಅನೇಕ ಸಣ್ಣ ಕಣ್ಣುಗಳು ಇರುತ್ತದೆ. ಅದಕ್ಕೆ ಸಂಯುಕ್ತ ಕಣ್ಣುಗಳು ಎನ್ನುತ್ತಾರೆ. ಇರುವೆಗಳು ಮೆದುಳಿನಲ್ಲಿ 2,50,000 ನರಗಳಿವೆ. ದಕ್ಷಿಣ ಅಮೆರಿಕದ ಸೈನಿಕ ಇರುವೆಯ ಒಂದು ಗೂಡಿನಲ್ಲಿ 7 ಲಕ್ಷ ಇರುವೆಗಳು ಇರುತ್ತವೆ. ಇರುವೆಗಳಲ್ಲಿ ಸರಿಸುಮಾರು 10,000 ಪ್ರಭೇದಗಳಿವೆ. ಒಂದೇ ಗೂಡಿನಲ್ಲಿ 2 ವಿಭಿನ್ನ ಜಾತಿಯ ಇರುವೆಗಳು ಕೂಡ ಜೊತೆಯಾಗಿ ಇರುತ್ತವೆ. ಇರುವೆಯ ಹೊಟ್ಟೆ ಭಾಗದಲ್ಲಿ 2 ಹೊಟ್ಟೆಗಳಿರುತ್ತವೆ. ಒಂದರಲ್ಲಿ ತನಗಾಗಿ ಆಹಾರ ಸಂಗ್ರಹಿಸುವುದು, ಎರಡನೆಯ ಹೊಟ್ಟೆಯಲ್ಲಿ ಆಹಾರವನ್ನು ಬೇರೆ ಇರುವೆಯೊಂದಿಗೆ ಹಂಚಿಕೊಳ್ಳುತ್ತದೆ. ಇರುವೆಗಳು ವಾಸನೆಯನ್ನು ಗ್ರಹಿಸುತ್ತವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.